ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೀನಾ ರಾಶಿಯವರ ಜೀವನದಲ್ಲಿ ಈ ಹೆಸರಿನ ಮಹಿಳೆ ನಿಮ್ಮ ದೊಡ್ಡ ಶತ್ರುವಾಗಿ ಪರಿಣಮಿಸಬಹುದು. ಹೌದು, ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿರುವಂತಹ ಮಾತು ಸಾಮಾನ್ಯ ಭವಿಷ್ಯವಾಣಿಯಲ್ಲ. ಇದೊಂದು ಅಪಾರವಾದ ರಹಸ್ಯ. ಇದನ್ನು ಕೇಳಿದ ಮೇಲೆ ನಿಮ್ಮ ಆತ್ಮವೇ ನಡುಗಿ ಹೋಗುತ್ತದೆ. ಒಮ್ಮೆ ಯೋಚಿಸಿ ನೋಡಿ, ಮುಂದಿನ ವರ್ಷಗಳಲ್ಲಿ ಕೇವಲ ಮೀನಾ ರಾಶಿಯವರ ಜೀವನದಲ್ಲಿ ಏನು ನಡೆಯುತ್ತದೆ ಎಂದು ಈಗಲೇ ತಿಳಿದುಕೊಂಡರೆ ಖಂಡಿತವಾಗಿ ಅವರ ಜೀವನದಲ್ಲಿ ಚಮತ್ಕಾರಿ ಘಟನೆಗಳು ನಡೆಯುತ್ತವೆ ಎಂದು ಮೊದಲೇ ತಿಳಿದರೆ ಖಂಡಿತವಾಗಿ ಇವರ ಹೃದಯ ಏನು ಹೇಳುತ್ತಿತ್ತು. ಹೌದು, ನಾನು ಮಾತನಾಡುತ್ತಿರೋದು ಖಂಡಿತವಾಗಿ ಸತ್ಯವಾಗಿದೆ. 2026 ಮತ್ತು 2027 2 ವರ್ಷಗಳು ನಿಮ್ಮ ಭಾಗ್ಯವನ್ನು ರಾತ್ರೋರಾತ್ರಿ ಬದಲಾಯಿಸಿ ಬಡವನ ಒಡಲಲ್ಲಿ ಖಜಾನೆ ತುಂಬುವಂತೆ ಮಾಡುತ್ತದೆ. ಸ್ನೇಹಿತರೆ, ನೀವು ಖಂಡಿತವಾಗಿ ಶ್ರೀರಾಮನ ಭಕ್ತರಾಗಿದ್ದಲ್ಲಿ ಜೈ ಶ್ರೀರಾಮ್ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಖಂಡಿತವಾಗಿ ಶ್ರೀರಾಮಸ್ವಾಮಿಯ ಒಂದು ವಿಶೇಷವಾದ ಆಶೀರ್ವಾದ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸಿ ನಿಮ್ಮ ಶತ್ರುಗಳನ್ನು ನಾಶ ಮಾಡುತ್ತೆ. ಭಾಗ್ಯದ ಚಕ್ರವು ತಿರುಗಿದಾಗ ಕೇವಲ ದಿಕ್ಕು ಬದಲಾವಣೆಯಾಗುವುದಿಲ್ಲ, ಬದುಕಿನ ಒಟ್ಟಾರೆ ಕಥೆಯೇ ಬದಲಾಯಿಸುತ್ತದೆ. ಅಂತಹ ವಿಶೇಷವಾದ ಘಟನೆ ನಿಮ್ಮ ಜೀವನದಲ್ಲಿ ನಡೆಯೋದಕ್ಕೆ ಈಗ ಸಿದ್ಧವಾಗಿದೆ. ನೀವು ಕಂಡಂತಹ ವಿಶೇಷವಾದ ಕನಸುಗಳು ಸಂಪೂರ್ಣವಾಗಿ ನನಸಾಗುವಂತಹ ಸಮಯವನ್ನು ತಲುಪಿದೆ. ನೀವು ಅಂದುಕೊಂಡ ಯಶಸ್ಸಿನ ಮೆಟ್ಟಿಲನ್ನು ಹತ್ತೋಕೆ ಸಿದ್ಧರಾಗಿದ್ದೀರಾ. ಅದಕ್ಕೆ ಕಾಲವು ನಿಮಗೆ ವಿಶೇಷವಾಗಿ ಶಕ್ತಿಯನ್ನು ಕೊಡ್ತಾ ಇದೆ. ನಿಮ್ಮ ಜೀವನದಲ್ಲಿ ಈ ಸಮಯ ಭೂತ, ವರ್ತಮಾನ ಮತ್ತು ಭವಿಷ್ಯ 3 ಒಟ್ಟಿಗೆ ಕಾಣುತ್ತದೆ ಮತ್ತು ಈ ನಿರ್ದಿಷ್ಟ ಸಮಯದಲ್ಲೇ ದೇವರು ಗುರು ಬೃಹಸ್ಪತಿಯು ನಿಮಗೆ ತಮ್ಮ ವಕ್ರಚಲನೆಯನ್ನು ಮುಗಿಸಿ ನಿಮ್ಮ ಜಾತಕದಲ್ಲಿ ಭಯಂಕರವಾದ ಜೀವನ ಪರಿವರ್ತಕ ಶಕ್ತಿಯನ್ನು ತುಂಬುತ್ತಿದ್ದಾರೆ. ಇದರಿಂದಾಗಿ ನಿಮ್ಮ ಜೀವನ ಒಂದು ನಿರ್ದಿಷ್ಟವಾದ ಬದಲಾವಣೆಗೆ ಕಾರಣವಾಗುತ್ತೆ. ಮೀನಾ ರಾಶಿಯವರ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗೆ ಸಾಕ್ಷಿಯಾಗುತ್ತಿರುವಂತಹ ಈ ಸಮಯ ಖಂಡಿತವಾಗಿ ಕೂಡ ವಿಶೇಷತೆಯಿಂದ ತುಂಬಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಟ್ಟಾರೆಯಾಗಿ 2026ನೇ ಸಾಲನ್ನು ಒಂದು ಹೊಸ ಜನ್ಮ, ಹೊಸ ಆರಂಭ ಮತ್ತು ಹೊಸ ಯಶಸ್ಸಿನ ಹಾದಿಗೆ ಕೊಂಡೊಯ್ಯುವಂತಹ ಸುಸಂದರ್ಭ. ಧೈರ್ಯ ಮತ್ತು ಸಾಹಸದ ಪ್ರತೀಕವಾಗಿರುವಂತಹ ಮೀನಾ ರಾಶಿಯವರೇ, ನಿಮ್ಮೆಲ್ಲರಿಗೂ ಆತ್ಮೀಯವಾಗಿರುವ ಸ್ವಾಗತ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಈ ಒಬ್ಬ ಮಹಿಳೆ ನಿಮ್ಮ ಜೀವನವನ್ನು ಸರ್ವನಾಶ ಮಾಡೋಕೆ ಬರ್ತಿದ್ದಾಳೆ. ಆದಾಗ್ಯೂ ಕೂಡ ನೀವು ಅವಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಿದ್ದ ಆದಲ್ಲಿ ಎಲ್ಲ ಕಷ್ಟಗಳು ದೂರವಾಗುತ್ತೆ. ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ನಾಶ ಮಾಡೋದು ದೇವರ ಅನುಗ್ರಹ ಖಂಡಿತವಾಗಿ ಬಿಡೋದಿಲ್ಲ. ಆದರೂ ಕೂಡ ಅಕ್ಷರದಿಂದ ಪ್ರಾರಂಭವಾಗುವ ಮಹಿಳೆಯ ಹೆಸರೇನು, ಯಾವ ರೀತಿ ವಿಶೇಷತೆಯನ್ನು ನಮ್ಮ ಜೀವನದಲ್ಲಿ ಅನುಸರಿಸಬೇಕು, ನಿಮ್ಮ ಕಣ್ಣುಗಳನ್ನು ಈಗಲೂ ಸಹ ತೆರೆದುಕೊಳ್ಳಿ ಮತ್ತು ನಾವು ತಿಳಿಸಿಕೊಡುವಂತಹ ಪರಿಹಾರವನ್ನು ಅನುಸರಿಸಿ. ನೀವು ಎಂದಿಗೂ ಊಹಿಸದ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ನೋಡ್ತೀರಾ. ಮೀನಾ ರಾಶಿಯವರೇ, ಈ ಒಂದು ಜನವರಿ ತಿಂಗಳು ನಿಮ್ಮ ಜೀವನದಲ್ಲಿ ಅದ್ಭುತವಾದ ಕೇವಲ ಬದಲಾವಣೆಗಳಲ್ಲ, ನಿಮ್ಮ ಜೀವನದ ಹೊಸ ಅಧ್ಯಾಯ ಸಂಭವಿಸುವಂತಹ ಸಮಯ. ಇದು ಕೂಡ ನಿಮ್ಮ ಜೀವನದ ಕನಸು ಕಂಡಂತೆ ನೀವು ಎಲ್ಲ ರೀತಿಯಿಂದಲೂ ಅದೃಷ್ಟಶಾಲಿ ಆಗ್ತೀರಾ. ಆದ್ದರಿಂದ ನಿಮಗೆ ಬರುವಂತಹ ಈ ಅದೃಷ್ಟವನ್ನು ಕಳೆದುಕೊಳ್ಬೇಡಿ. ಅವರ ಜೀವನದಲ್ಲಿ ನಡೆಯುವಂತಹ ಕೆಲವು ಬದಲಾವಣೆಗಳು ಹೇಗೆ ಸಂಭವಿಸುತ್ತವೆ ಮತ್ತು ನಾಳೆ ನಿಮ್ಮ ಜೀವನದಲ್ಲಿ ಯಾವ ಶುಭ ಸಂಗತಿಗಳು ಸಂಭವಿಸುತ್ತವೆ, ನೀವು ಯಾವ ರೀತಿ ದೇವರನ್ನು ಪೂಜಿಸಬೇಕು, ಯಾವ ದೇವರ ಆಶೀರ್ವಾದ ನಿಮಗೆ ಶಕ್ತಿಯಾಗಿ ನಿಂತುಕೊಳ್ಳುತ್ತೆ, ಈ ರಾಶಿ ಚಕ್ರ ಚಿಹ್ನೆಗೆ ಅನುಕೂಲವಾಗಿರುವಂತಹ ಜಾತಕಗಳಿಗೆ ಹೇಗೆ ಅದೃಷ್ಟ ಬರುತ್ತದೆ, ನೀವು ಅದನ್ನು ಹೇಗೆ ಬಳಸಿಕೊಳ್ಬೇಕು ಮತ್ತು ನಿಮ್ಮ ಜಾತಕದಲ್ಲಿ ಯಾವ ರೀತಿಯ ಪ್ರಯೋಜನಗಳಿವೆ. ವಿಶೇಷವಾಗಿ ಮೀನಾ ರಾಶಿ ಚಕ್ರ ಚಿಹ್ನೆಯು ದೊಡ್ಡ ಶತ್ರುವಾಗಿರುವಂತಹ ಮಹಿಳೆಯ ಹೆಸರು. ಅವಳು ನಿಮ್ಮ ಜೀವನವನ್ನು ಹೇಗೆ ನಾಶ ಮಾಡಲು ಪ್ರಯತ್ನ ಪಡ್ತಾಳೆ ಮತ್ತು ನೀವು ಅವಳನ್ನು ಹೇಗೆ ತೊಡೆದು ಹಾಕಬೇಕು ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ನೀವು ಈ ಒಂದು ಪರಿಹಾರವನ್ನು ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇವೆ. ಅದನ್ನು ಅನುಸರಿಸುವ ಮೂಲಕ ದೊಡ್ಡ ಮಟ್ಟದ ಯಶಸ್ಸನ್ನು ಸಾಧಿಸುವಂತಹ ಸರಳ ಮಾರ್ಗಗಳು ಗೋಚರಿಸುತ್ತದೆ. ಸಮಯವನ್ನು ವ್ಯರ್ಥ ಮಾಡದೆ ಈ ಸಮಯದಲ್ಲಿ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಮೂಲಕ ನಿಮ್ಮ ಜೀವನದಲ್ಲಿ ಎದುರಿಸಿದಂತಹ ಕಷ್ಟಗಳನ್ನು ಮುಂದೆ ಬರದೇ ಇರುವಂತೆ ದೂರ ಮಾಡಬಹುದು. ಹಾಗಾದರೆ ಈ ರಾಶಿ ಚಕ್ರದವರು ಈಗ ಶ್ರೀಮಂತರಾಗಲು ಹೊರಟಿದ್ದಾರೆ. ಯಾವುದೇ ಸಂದೇಹವಿಲ್ಲದೆ ದೇವರ ಅನುಗ್ರಹ ಕೂಡ ಇವರ ಮೇಲಿರುತ್ತದೆ. ನಿಮ್ಮ ಜೀವನದಲ್ಲಿ ಆಶ್ಚರ್ಯಕರ ಬದಲಾವಣೆಗಳು ಸಹ ನೀವು ನೋಡಲಿದ್ದೀರಾ. ಈ ರಾಶಿ ಚಕ್ರ ಚಿಹ್ನೆಯ ಉದ್ಯಮಿಗಳಿಗೆ ಅವರ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ತಮ ಮಟ್ಟದ ಲಾಭ ಸಿಗುವ ಒಳ್ಳೆಯ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಹಿಂದೆ ಮಾಡಿದಂತಹ ಹೂಡಿಕೆಗಳು, ವ್ಯಾಪಾರ ವ್ಯವಹಾರದ ಲಾಭಗಳು ಈಗ 2ರಷ್ಟು ಡಬಲ್ ಆಗಿ ನಿಮ್ಮ ಕೈ ಸೇರುತ್ತೆ. ಇದರಿಂದಾಗಿ ನಿಮ್ಮ ದೇವಗುರು ಬೃಹಸ್ಪತಿಯು ಅದೃಷ್ಟವನ್ನು ತಂದು ಕೊಡ್ತಿದ್ದಾನೆ. ಒಟ್ಟಾರೆ ಮದುವೆ ಆಗದೇ ಇರುವಂಥವರಿಗೆ ಕಂಕಣ ಭಾಗ್ಯ, ಮಕ್ಕಳಿಲ್ಲದೆ ಇರುವಂಥವರಿಗೆ ಮಕ್ಕಳ ಭಾಗ್ಯ,
ಭಾಗ್ಯ, ಕುಟುಂಬದಲ್ಲಿ ಶಾಂತಿ, ನೆಮ್ಮದಿಯ ಸಮಯ, ಹೊಸ ಆಸ್ತಿ ಖರೀದಿ ಮಾಡ್ಬೋದು, ನಿಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಳ್ಬಹುದು. ಇದರಿಂದ ನಿಮಗೆ ಯಾವುದೇ ತೊಂದರೆ ಉಂಟಾಗೋದಿಲ್ಲ, ಬಂದಂತಹ ತೊಂದರೆಗಳು ಕೂಡ ದೂರವಾಗುತ್ತೆ. ಏಕೆಂದರೆ ಶನಿದೇವನ ಅನುಗ್ರಹ ಕೂಡ ನಿಮ್ಮ ಮೇಲೆ ಈ ಸಮಯದಲ್ಲಿ ಇರೋದ್ರಿಂದ ನೀವು ಕಷ್ಟಪಟ್ಟು ಮಾಡಿದಂತಹ ಕೆಲಸಕ್ಕೆ ಪ್ರತಿಫಲ ಈಗ ದೊರೀತಾ ಹೋಗುತ್ತೆ. ನಿಮ್ಮ ಯಾವುದೇ ಕಷ್ಟಗಳು ವ್ಯರ್ಥವಾಗೋದಿಲ್ಲ. ಅದೇ ರೀತಿ ಸ್ವಲ್ಪ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು, ಶುಭ ಘಟನೆಗಳು ನಡೆಯೋದನ್ನ ನೀವು ನೋಡಬಹುದಾಗಿದೆ. ಈ ಸಂದರ್ಭ ತೊಂದರೆಗಳು ದೂರವಾಗ್ತಾ ಹೋಗುತ್ತೆ. ನಿಮ್ಮ ಮನೆಯಲ್ಲಿ ನೀವು ಕಷ್ಟಪಟ್ಟು ಕೆಲಸ ಮಾಡಿದಂತಹ ಪ್ರತಿಯೊಂದು ಕ್ಷಣವನ್ನು ನೆನಪಿಸಿಕೊಳ್ತೀರಾ. ಇದರಿಂದ ನೀವು ಭಯ ಪಡುವ ಯಾವುದೇ ಅವಶ್ಯಕತೆ ಇಲ್ಲ. ನಿಮ್ಮನ್ನು ಶನಿದೇವ ಮತ್ತು ರಾಘವೇಂದ್ರ ಸ್ವಾಮಿಗಳು ಕಾಪಾಡ್ತಾರೆ. ಈ ಸಮಯ ನಿಮ್ಮನ್ನು ಅದೃಷ್ಟ ಹುಡುಕಿಕೊಂಡು ಬರುತ್ತೆ ಮತ್ತು ನಿಮ್ಮ ಕುಟುಂಬದವರ ಜೊತೆಗೆ ಸಂತೋಷದಿಂದ ಸಮಯವನ್ನು ಕಳೀತೀರಾ. ವೈವಾಹಿಕ ಜೀವನದಲ್ಲಿ ಸುಖ ಶಾಂತಿ ಪ್ರಾಪ್ತಿಯಾಗುತ್ತೆ. ಗುರುಬಲ ಇರೋದ್ರಿಂದ ನಿಮ್ಮ ಉತ್ತಮ ಸ್ಥಾನದಲ್ಲಿ ಗುರುವಿನ ಪ್ರಭಾವವನ್ನು ನೀವು ಅನುಭವಿಸ್ತೀರಾ. ನೀವು ಯಾವುದೇ ರೀತಿಯ ಜನ್ಮದಲ್ಲಿ ಯಾವ ಪುಣ್ಯ ಫಲವನ್ನ ಗಳಿಸಿದ್ದರೋ ಗೊತ್ತಿಲ್ಲ, ಆದರೆ ಖಂಡಿತವಾಗಿ ತಕ್ಷಣ ನಿಮ್ಮ ಜೀವನದಲ್ಲಿ ಎಲ್ಲವೂ ಬದಲಾಗುತ್ತೆ. ಮ್ಯಾಜಿಕ್ ರೀತಿ ಈ ಸಮಯ ನಿಮಗೆ ಕೆಲಸ ಮಾಡುತ್ತೆ. ಏಕೆಂದರೆ ಜಾಕ್ಪಾಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು 1 ರೂಪಾಯಿಯನ್ನ ಖರ್ಚು ಮಾಡಿದ್ರೆ ನೀವು 10,000 ರೂಪಾಯಿಯನ್ನ ಪಡೆದುಕೊಳ್ಳುವಂತಹ ಯೋಗವಿದೆ. ಈ ಸಮಯ ಮಣ್ಣು ಮುಟ್ಟಿದರೂ ಕೂಡ ಬಂಗಾರವಾಗುವಂತಹ ಸಂದರ್ಭ. ಇದನ್ನ ಕೇಳಿದಾಗ ಅನೇಕ ಜನರು ಆಶ್ಚರ್ಯ ಪಡ್ತಾರೆ. ನಿನ್ನೆ ಇವನ ಹತ್ರ ಏನೂ ಇರಲಿಲ್ಲ, ಬಹಳಷ್ಟು ಕಷ್ಟಪಡ್ತಿದ್ದ, ಬಡವನಾಗಿದ್ದ, ಆದರೆ ಈಗ ಹೇಗೆ ಇಷ್ಟೊಂದು ಶ್ರೀಮಂತನಾದ, ಇಷ್ಟೊಂದು ಶ್ರೀಮಂತಿಕೆ ಬರಲು ಕಾರಣವೇನು ಎಂದು ಎಲ್ಲರೂ ಅಸೂಯೆ ಪಡುವಷ್ಟು ನಿಮ್ಮ ಜೀವನ ಬದಲಾಗುತ್ತೆ. ತೊಂದರೆಗಳಿಂದ ಮುಕ್ತವಾಗುತ್ತೆ. ನಿಮ್ಮ ಜೀವನದಲ್ಲಿ ಎಲ್ಲರೂ ಕೂಡ ನಿಮ್ಮನ್ನ ಬಿಟ್ಟು ಹೋಗಿದ್ರೆ ಅವರು ಬಂದು ಸೇರ್ತಾರೆ. ನಿಮ್ಮ ಐಶ್ವರ್ಯ, ನಿಮ್ಮ ಸಂಪತ್ತು ಮತ್ತು ನಿಮ್ಮ ಒಳ್ಳೆಯತನ ನಿಮ್ಮ ಜೀವನದ ಕಾವಲುಗಳಾಗಿರುತ್ತದೆ. ಇನ್ನು ಮುಂದೆ ನಿಮ್ಮನ್ನು ತಿಳಿದುಕೊಂಡು ತಪ್ಪು ಮಾಡಿರುವಂತಹ ವ್ಯಕ್ತಿಗಳು ನಿಮ್ಮ ಹತ್ರ ಸಮಯವನ್ನು ಕೇಳ್ತಾರೆ. ಈ ಸಮಯ ಬಹಳ ಬೇಗ ಬರ್ತಾ ಇದೆ. ಏಕೆಂದರೆ ಜನವರಿಯು ಅತ್ಯಂತ ವಿಶೇಷವಾದ ಸಮಯವಾಗಿದೆ. ಮೀನ ರಾಶಿಯವರಿಗೆ ಒಳ್ಳೆಯ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಮುಂದೆ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಆಗುತ್ತೆ ಎಂಬಂತಹ ವಿಶೇಷವಾದ ಶಕ್ತಿ ನಿಮ್ಮ ಜೀವನದಲ್ಲಿ ರೂಪುಗೊಳ್ತಿದೆ. ಹೌದು, ಈ ರಾಶಿ ಚಕ್ರದವರಿಗೆ ದೇವರ ಬೆಂಬಲ, ಕುಟುಂಬದ ಬೆಂಬಲ ಇರೋದ್ರಿಂದ ಸಮಯ ತುಂಬ ಅದ್ಭುತವಾಗಿ ಕೂಡ ಇರೋದ್ರಿಂದ ನೀವು ಬಹಳಷ್ಟು ಜನರಿಗೆ ಸಹಾಯವನ್ನು ಮಾಡ್ತೀರಾ. ನಿಮ್ಮ ಅದೃಷ್ಟ ಈಗ ಆಕಾಶವನ್ನು ಮುಟ್ಟಲು ಸಿದ್ಧವಾಗಿದೆ. ಮೀನ ರಾಶಿಯ ಅಧಿಪತಿ ವಿಶೇಷವಾಗಿ ನಿಮಗೆ ಶಕ್ತಿಯನ್ನು ಕೊಡ್ತಿದ್ದಾನೆ. ನಿಮ್ಮ ಕಷ್ಟಗಳಿಂದ ನಿಮ್ಮನ್ನು ದೂರ ಮಾಡ್ತಾನೆ. ಉಜ್ವಲವಾದ ಒಂದು ಭವಿಷ್ಯಕ್ಕೂ ಕೂಡ ಈಗ ನಾಂದಿಯಾಗುತ್ತೆ. ನಿಮ್ಮ ಜೀವನವನ್ನೇ ತ್ಯಾಗ ಮಾಡಿರುವಂತಹ ಕೆಲವೊಂದಿಷ್ಟು ನಿದರ್ಶನಗಳು ಕೂಡ ಈಗ ಕಣ್ಣ ಮುಂದೆ ಬರುತ್ತೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ನೀವು ನಂಬಿರುವಂತಹ ಜನರು ಕೆಲವೊಮ್ಮೆ ನಿಮಗೆ ಮೋಸವನ್ನ ಮಾಡಿರಬಹುದು. ಆದರೂ ಕೂಡ ದೇವರು ನಿಮಗೆ ಎಲ್ಲರ ನಿಜವಾದ ಮುಖಬಣ್ಣವನ್ನು ತಿಳಿಸೋದಕ್ಕೆ ಈ ಒಂದು ನಾಟಕವನ್ನು ಸಿದ್ಧಪಡಿಸಿದ್ದ. ಈಗ ನಿಮಗೆ ಗೊತ್ತಾಗಿದೆ ಯಾರು ನಮ್ಮವರು, ಯಾರು ಮೋಸ ಮಾಡುವವರು, ಯಾರು ನಮ್ಮ ಕಷ್ಟದಲ್ಲಿ ನಮಗೆ ಸಹಾಯ ಮಾಡ್ತಾರೆ, ಯಾರು ನಮ್ಮನ್ನು ಬಿಟ್ಟು ಹೋಗ್ತಾರೆ. ಎಲ್ಲ ರೀತಿಯ ಒಂದು ವಿಶೇಷವಾದ ಪಾಠವನ್ನು ಕಲ್ತಿದ್ದೀರಾ. ಈಗ ಮುಂದೆ ನಡೆಯುವ ಸಮಯ. ನಿಮ್ಮ ಯೋಚನೆಯ ಶಕ್ತಿ ಬದಲಾಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತೆ. ನೀವು ನಂಬಿದಂತಹ ಜನರ ಮೋಸದ ಮುಖವಾಡಗಳು ನಿಮಗೆ ತಿಳಿದಾಗ ಸ್ವಲ್ಪ ಧೈರ್ಯಗೆಡಬಹುದು, ಶಕ್ತಿ ಕೂಡ ದೂರವಾಗಬಹುದು, ಆದರೆ ನೋವಿನಿಂದ ತುಂಬಿರಬಹುದು. ಯೋಚನೆ ಮಾಡಬೇಡಿ, ಭಗವಂತ ನಿಮಗೆ ಮತ್ತೆ ಶಕ್ತಿಯನ್ನು ಕೊಡ್ತಾನೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಆಕಸ್ಮಿಕವಾಗಿ ಹಣ ಬರುತ್ತೆ, ನೆಮ್ಮದಿ ಕೂಡ ಪ್ರಾಪ್ತಿಯಾಗುತ್ತೆ. ನಿಮಗೆ ಗೊತ್ತೋ ಗೊತ್ತಿಲ್ಲದೆಯೋ ನೀವು ಬಹಳಷ್ಟು ಬೇಗ ಶ್ರೀಮಂತಿಕೆಯನ್ನು ಪಡೆದುಕೊಳ್ತೀರಾ. ಕೆಲಸದಲ್ಲಿ ಇಷ್ಟು ದಿನ ಯಾರು ನಿಮ್ಮನ್ನು ಅವಮಾನ ಮಾಡ್ತಾ ಇದ್ರೋ ಅಂಥವರೇ ನಿಮ್ಮ ಕಾಲ ಕೆಳಗೆ ಬಂದು ಬೀಳ್ತಾರೆ. ನಿಮ್ಮನ್ನು ನೋಡಿ ತಲೆಬಾಗಿ ಕ್ಷಮೆಯನ್ನು ಕೇಳ್ತಾರೆ, ನಿಮ್ಮನ್ನು ಹೊಗಳುತ್ತಾರೆ ಮತ್ತು ನಿಮ್ಮ ನಿರ್ಣಯಗಳನ್ನು ಒಪ್ಪಿಕೊಳ್ತಾರೆ. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ವಿಶೇಷ ರೀತಿಯ ಘಟನೆಗಳು ಬರ್ತಾನೆ ಹೋಗುತ್ತೆ. ನೀವು ಇಷ್ಟು ದಿನ ಕಾಲ ತೊಂದರೆಯನ್ನು ಅನುಭವಿಸುತ್ತಾ ಬಂದಿದ್ದೀರಾ, ಆದರೆ ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ. ನಿಮಗೆ ಒಳ್ಳೆಯ ಸಮಯ ಪ್ರಾಪ್ತಿ ಶುಭವಾಗ್ತಾ ಹೋಗುತ್ತೆ. ಸ್ನೇಹಿತರೆ, ಈ ಸಮಯದಲ್ಲಿ ಸಿಗುವಂತಹ ಸಂತೋಷ ವಿಚಾರವನ್ನು ನೀವು ಜೀವನ ಪೂರ್ತಿ ಮರೆಯೋದಿಲ್ಲ. ಅಷ್ಟೊಂದು ಖುಷಿ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ಮೀನ ರಾಶಿಯವರಿಗೆ ಸಂಪೂರ್ಣವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ ಇವರ ಬಾಳು ಬಂಗಾರವಾಗುವ ಸಮಯ. ನೀವು ಜೀವನವನ್ನು ವಿಶೇಷವಾಗಿ ಸವಾಲಿನಿಂದ ತುಂಬಿಕೊಳ್ತೀರಾ. ನಿಮ್ಮ ಮನಸ್ಸಿನಲ್ಲಿ ಆಳವಾಗಿರುವಂತಹ ಭಾವನೆ, ಒಳ್ಳೆಯ ಭಾವನೆ ಹೊಂದಿರೋದ್ರಿಂದ ಪ್ರತಿಯೊಂದು ಗುಣದಿಂದಾಗಿ ಕೂಡ ನೀವು ವಿಶೇಷತೆಯಿಂದ ತುಂಬಿರುವಂತಹ ಜನರಾಗಿ ಕಾಣ್ತೀರಾ. ಆದರೆ ಒಳಗೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟ, ನೋವು, ವೇದನೆ ಮತ್ತು ವೇಗದ ಒಂದು ಸಾಗರವೇ ತುಂಬಿದೆ. ನಿಮ್ಮ ಮನಸ್ಥಿತಿ ಸಾಗರದಂತಿದೆ. ನಿಮ್ಮ ಜೀವನದ ಹೊರಗೆ ಶಾಂತವಾಗಿ ಕಾಣಿಸಿಕೊಂಡರೂ ಕೂಡ ಒಳಗೆ ಅನೇಕ ಯೋಚನೆಗಳಿವೆ. ಅವರು ತಾಳ್ಮೆ ಮತ್ತು ಸಹಿಷ್ಣುತೆಗೆ ಉತ್ತಮವಾದ ಹೆಸರಾಗಿದ್ದಾರೆ. ಜೀವನದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯಲು ನೀವು ತುಂಬ ಶ್ರಮಿಸಿರ್ತೀರ.
ಹೊಂದಿರ್ತೀರಾ. ಒಳ್ಳೆಯತನ ಮತ್ತು ಪರಿಶ್ರಮ ಹೆಚ್ಚು ಪಟ್ಟಿರ್ತೀರಾ. ಈ ಮೀನ ರಾಶಿಯವರನ್ನ ಅರ್ಥ ಮಾಡಿಕೊಳ್ಳಲು ನೀವು ಮೊದಲು ಅವರ ಅಪರಿಮಿತವಾದ ಇಚ್ಛಾಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ತಿಳಿದುಕೊಳ್ಬೇಕು. ಅವರು ಒಂದು ಗುರಿಯನ್ನು ಹೊಂದಿದ್ದಾರೆಂದು ತಿಳಿದುಕೊಂಡರೆ ಖಂಡಿತವಾಗಿ ಅದನ್ನು ಸಾಧಿಸುವವರೆಗೂ ಕೂಡ ಅವರಿಗೆ ವಿಶ್ರಾಂತಿ ಬೇಕಾಗಿಲ್ಲ. ಅದರಿಂದ ವಿಮುಖರಾಗೋದಿಲ್ಲ. ಎಂಥದೇ ಕಷ್ಟ ಬಂದರೂ ಕೂಡ ಮುಂದುವರಿಯುವಂತಹ ಸಾಮರ್ಥ್ಯ ಇದೆ. ಈ ಮೀನ ರಾಶಿಯವರು ಎತ್ತರವನ್ನು ತಲುಪುವಲ್ಲಿ ಬಹಳಷ್ಟು ಕೌಶಲ್ಯವನ್ನು ಹೊಂದಿದ್ದಾರೆ. ಸಮಾಜದಲ್ಲಿ ಬುದ್ಧಿವಂತರೆಂದು ಗುರುತಿಸಲ್ಪಡುತ್ತಾರೆ. ತಮ್ಮ ಜೀವನದಲ್ಲಿ ಅತ್ಯುತ್ತಮ ಸ್ಥಾನವನ್ನು ಸಾಧಿಸಲಿದ್ದಾರೆ. ಅದಲ್ಲದೆ ಈ ಮೀನ ರಾಶಿಯಲ್ಲಿ ಜನಿಸಿದಂಥವರು ಯಾವಾಗಲೂ ಕೂಡ ವಿಜಯದ ಹಾದಿಯಲ್ಲಿ ನಡೆಯಲು ಬಹಳಷ್ಟು ಇಷ್ಟಪಡ್ತಾರೆ. ಈ ರಾಶಿ ಚಕ್ರ ಚಿಹ್ನೆಗಳಿಗೆ ಇನ್ನು ಮುಂದೆ ಬಹಳಷ್ಟು ಲಾಭ, ಅದೃಷ್ಟ, ನೆಮ್ಮದಿಯ ಜೀವನ. ಅಷ್ಟೇ ಅಲ್ಲದೆ ಯಾವುದೇ ಕೆಲಸದಲ್ಲೂ ಕೂಡ ರಾಜಿ ಮಾಡಿಕೊಳ್ಳದೆ ಇರುವಂತಹ ಮನಸ್ಥಿತಿ, ಯಾವುದೇ ವಿಪತ್ತು ಬಂದರೂ ಕೂಡ ಎದುರಿಸುವಂತಹ ಸಾಮರ್ಥ್ಯ ಎಲ್ಲವೂ ಕೂಡ ಅದ್ಭುತವಾಗಿ ಇನ್ನು ಮುಂದೆ ಸಿಗ್ತಾ ಹೋಗುತ್ತೆ. ಇನ್ನು ಈ ರಾಶಿ ಚಕ್ರದವರು ಕಚೇರಿಗಳಲ್ಲಿ ಕಠಿಣ ಸ್ಪರ್ಧೆಯನ್ನು ಎದುರಿಸಬೇಕಾಗಿ ಬರುತ್ತೆ. ಇದು ನಿಮ್ಮ ಗುರಿಯತ್ತ ನಿಮ್ಮನ್ನು ವಿಶೇಷವಾಗಿ ಕೊಂಡೊಯ್ಯುವಂತಹ ಸಮಯವಾಗಿದೆ. ಈ ಸಮಯ ಮೀನ ರಾಶಿಯವರಿಗೆ ಯಾವುದೇ ಜನ್ಮದಲ್ಲಾಗಲಿ ಅಥವಾ ಭವಿಷ್ಯದಲ್ಲಾಗಲಿ ಲಾ ಎಂಬ ಹೆಸರಿನ ಮಹಿಳೆ ಪರಿಚಯವಾದರೆ ಅವಳ ಜೊತೆ ಹೆಚ್ಚು ಸ್ನೇಹವಾಗಿರೋದು ಉತ್ತಮ ಅಲ್ಲ. ಹೆಚ್ಚು ಮಾತನಾಡೋದು, ನಿಮ್ಮ ವಿಶೇಷವಾದ ವೃತ್ತಿಯ ಬಗ್ಗೆ ತಿಳಿಸೋದು ಒಳ್ಳೆಯದಲ್ಲ. ನಿಮ್ಮ ಶ್ರೀಮಂತಿಕೆಯನ್ನು ನಾಶ ಮಾಡ್ಬೋದು. ನಿಮಗೆ ಕಷ್ಟವನ್ನು ಕೊಡಲು ಬರ್ತಾ ಇದ್ದಾಳೆ. ಅವಳ ದೃಷ್ಟಿ ನಿಮ್ಮ ಮನೆಗೆ ಬೀಳೋದ್ರಿಂದ ಖಂಡಿತವಾಗಿ ಮನೆಯಲ್ಲಿ ಏಳಿಗೆ ಯಶಸ್ಸು ಕಡಿಮೆ ಆಗ್ತಾ ಹೋಗುತ್ತೆ. ನೆಮ್ಮದಿ ಅನ್ನೋದು ದೂರ ಆಗುತ್ತೆ. ಒಟ್ಟಾರೆ ಅವರನ್ನು ನಿಮ್ಮ ಹತ್ತಿರ ಬಿಟ್ಕೊಳ್ಬೇಡಿ. ಅವರಿಂದ ಯಾವುದೇ ದೃಷ್ಟಿ ತಾಕಿದ್ರೂ ಕೂಡ ನಿಮ್ಮ ಮನೆಗೆ ಒಳ್ಳೆಯದಾಗೋದಿಲ್ಲ. ಈ ಸಮಯ ನೀವು ಪರಿಹಾರವನ್ನು ಮಾಡಲೇಬೇಕಾಗುತ್ತೆ. ಈ ಸಮಯ ನೀವು ನಿಂಬೆಹಣ್ಣಿನ ಹಾರವನ್ನು ದುರ್ಗಾಮಾತೆಗೆ ಅರ್ಪಿಸೋದ್ರಿಂದ ಶತ್ರುಗಳ ಕಾಟ ಕಡಿಮೆ ಆಗುತ್ತೆ. ಆ ಶತ್ರುವಿನ ಯಾವುದೇ ದೃಷ್ಟಿ ನಿಮ್ಮ ಮನೆಗೆ ತಾಕೋದಿಲ್ಲ. ಈ ಸಮಯದಲ್ಲಿ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಮನೆಯೆಲ್ಲ ದೃಷ್ಟಿ ತೆಗೆದು ನಿವಾಳಿಸಿ ಹೊಸ್ತಿಲ ಭಾಗದಲ್ಲಿ ಕಟ್ ಮಾಡಿ ಎಡಭಾಗ ಬಲಭಾಗದಲ್ಲಿ ಅರಿಶಿನ ಕುಂಕುಮವನ್ನು ಹಚ್ಚಿ ಪೂಜೆ ಮಾಡಿ. ಇದರಿಂದಾಗಿ ಯಾರ ದೃಷ್ಟಿಯೂ ಕೂಡ ನಿಮ್ಮ ಮನೆ ಮೇಲೆ ಬರೋದಿಲ್ಲ. ನಕಾರಾತ್ಮಕ ಅಂಶಗಳು ದೂರವಾಗುತ್ತೆ. ಒಟ್ಟಾರೆ ಕನಕದಾರ ಸ್ತೋತ್ರವನ್ನು ಮೀನ ರಾಶಿಯವರು ಪಠಿಸೋದ್ರಿಂದ ಶ್ರೀಮಂತಿಕೆಯನ್ನು ತಡೆಯೋಕೆ ಯಾರಿಂದ ಸಾಧ್ಯವಿಲ್ಲ. ಸಂಪೂರ್ಣ ಲಕ್ಷ್ಮೀ ಮಾತೆಯ ಅನುಗ್ರಹಕ್ಕೆ ಒಳಗಾಗ್ತೀರಾ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬರೋದಕ್ಕೆ ಸಾಧ್ಯವಿಲ್ಲ. ದೇವರ ಅನುಗ್ರಹ ನಿಮ್ಮ ಮೇಲಿರೋದ್ರಿಂದ ಎಲ್ಲ ಶತ್ರುಗಳ ನಾಶವನ್ನು ಮಾಡ್ತಾನೆ. ಇನ್ನು ಮುಂದೆ ಸುಖ, ಶಾಂತಿ, ನೆಮ್ಮದಿ ಮತ್ತು ಸಂತೋಷ ನಿಮ್ಮ ಜೀವನದ ತುಂಬಿರುತ್ತದೆ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.